ನಮಸ್ಕಾರ. ಈ ಜಗದಲ್ಲಿ ಯಾವುದೇ ವ್ಯಕ್ತಿಯನ್ನು ತಗೊಂಡ್ರು ಕೂಡ ಎಷ್ಟೇ ಸಬಲನಾಗಿರ್ಬೋದು, ಎಷ್ಟೇ ಶಕ್ತಿವಂತನಾಗಿರ್ಬೋದು, ಎಷ್ಟೇ ಸಫಲನಾಗಿರ್ಬೋದು, ಆ ವ್ಯಕ್ತಿಯಲ್ಲಿ ಒಂದಿಲ್ಲ ಒಂದು ದೌರ್ಬಲ್ಯ ಇದ್ದೇ ಇರ್ತದೆ. ದೌರ್ಬಲ್ಯ ಎನ್ನುವುದು ಮನುಷ್ಯನ ಜೊತೆಗೆ ಇರತಕ್ಕಂಥ ಒಂದು ಸಂಗಾತಿ. ಎಲ್ಲರಲ್ಲಿಯೂ ಕೂಡ ಒಂದಿಲ್ಲ ಒಂದು ದೌರ್ಬಲ್ಯ ಇದ್ದೇ ಇರ್ತವೆ. ಆದ್ರ ಕೆಲವು ದೌರ್ಬಲ್ಯಗಳು ಗೊತ್ತಾಗ್ತವ, ಕೆಲವು ದೌರ್ಬಲ್ಯಗಳು ಗೊತ್ತಾಗೋದಿಲ್ಲ. ನಮ್ಮಲ್ಲಿ ಕೂಡ ಅದೆಷ್ಟೋ ದೌರ್ಬಲ್ಯಗಳು ಅದಾವ, ನಮ್ಮಲ್ಲಿ ಕೂಡ ಅದೆಷ್ಟೋ ನ್ಯೂನ್ಯತೆಗಳದಾವ, ಕೊರತೆಗಳದಾವ, ಎಲ್ಲರಲ್ಲಿಯೂ ಕೂಡ ಅದಾವ. ಆದರೆ ಅವುಗಳನ್ನ ನಾವು ಎಷ್ಟು ಗಮನಿಸ್ಬೇಕು, ಎಷ್ಟು ಗಮನಿಸಬಾರ್ದು ಅನ್ನೋದು ಮುಖ್ಯ ಆಗ್ತದೆ. ದೌರ್ಬಲ್ಯಗಳು ಅಥವಾ ನಮ್ಮಲ್ಲಿನ ಕೊರತೆಗಳು, ನಮ್ಮ ನ್ಯೂನ್ಯತೆಗಳನ್ನ ನಾವು ಜಗತ್ತಿಗೆ ತೋರ್ಸಕ್ ಹೋಗಬಾರ್ದು. ಯಾಕಂದ್ರ ಜಗತ್ತು ನಮ್ಮ ದೌರ್ಬಲ್ಯಗಳೊಂದಿಗೆ ಆಟವಾಡಲು ಕಾಯ್ತಾ ಕೂತ್ಕೊಂಡಾರ. ನಮ್ಮ ದೌರ್ಬಲ್ಯಗಳ ಜೊತೆ ಅದು ತುಂಬಾ ಆಸಕ್ತಿಯಿಂದ ಆಟವಾಡಲು ಕೂತ್ಕೊಂಡದ. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಅನೇಕ ಜನರು ನಮ್ಮ ದೌರ್ಬಲ್ಯಗಳನ್ನು ಎತ್ತೆತ್ತಿ ತೋರಿಸಿ ನಮ್ಮನ್ನು ದುರ್ಬಲರು ಅಂತೇಳಿ ಮಾನಸಿಕವಾಗಿ ಕುಗ್ಗಿಸುವ ಕೆಲಸವನ್ನ ಮಾಡ್ಲಿಕ್ಕೆ ಸಿದ್ಧರಾಗ್ಯಾರ. ನಾವು ಸಫಲರಾಗೋದವ್ರಿಗೆ ಇಷ್ಟ ಇಲ್ಲ. ನಮ್ಮ ಆತ್ಮೀಯ ವಲಯದೊಳಗೆ ಕೆಲವರು ಇರ್ತಾರ, ಅವರು ನಮ್ಮವ್ರೇ ನಮ್ಮ ಕಾಲ ಎಳಿತಿರ್ತಾರ. ಆ ಕಾರಣಕ್ಕಾಗಿ ಈ ಜಗತ್ತಿನಲ್ಲಿ ನಮ್ಮ ದೌರ್ಬಲ್ಯಗಳನ್ನ ನಾವು ಹೆಚ್ಚು ಪ್ರದರ್ಶನ ಮಾಡುವ ಅವಶ್ಯಕತೆ ಇಲ್ಲ. ಅವುಗಳನ್ನ ಮೆಟ್ಟಿ ನಿಲ್ಲುವ ಕಲೆ ನಮ್ದಾಗಬೇಕು. ನಮ್ಮ ದೌರ್ಬಲ್ಯಗಳನ್ನ ನಾವು ಗುರುತಿಸ್ಕೊಳ್ಬೇಕು. ಅವುಗಳನ್ನ ಮೀರಿ ನಿಲ್ಲುವ ಮನೋಭಾವ ನಮ್ದಾಗ್ಬೇಕು. ಅಂದಾಗ ಮಾತ್ರ ನಾವು ತುಳಿಯೋರ್ ಎದುರು ಬೆಳಕೈತಿ. ಇಲ್ಲ ಅಂದ್ರೆ ನಮ್ಮನ್ನ ತುಳಿದು ಬಿಡ್ತಾರ. ಯಾಕಂದ್ರೆ ತುಳಿಯಕ್ಕೆ ನಿಂತಾರ ನಮ್ ಸುತ್ತಮುತ್ತಲು ಇರುವಂತವ್ರು. ಅದೆಷ್ಟೋ ಜನರು ನಮ್ಮನ್ನ ಬೆಳೆಸೋರು ಕಡಿಮೆ ಅದಾರ, ತುಳಿಯೋರು ಜಾಸ್ತಿ ಅದಾರ. ಹಂಗೆ ನಾವು ಕೂಡ ಬೆಳೆಸೋದ್ರೊಳಗೆ ಸೇರ್ಬೇಕು, ತುಳಿಯೋದ್ರೊಳಗೆ ಸೇರ್ಬೇಕು ಅನ್ನೋದು ಕೂಡ ಮುಖ್ಯ ಆಗ್ತಾವ. ನಮ್ಮಂದಿ ಎಷ್ಟಾಗ್ತದ ಅಷ್ಟು ಮಂದಿ ಬೆಳೆಸಕ್ ಪ್ರಯತ್ನ ಮಾಡ್ಬೇಕು ಹೊರತು ತುಳಿಯೋಕ್ ಪ್ರಯತ್ನ ಮಾಡಬಾರ್ದು. ನಮ್ಮಲ್ಲಿ ಏನು ದೌರ್ಬಲ್ಯ ಅದನ್ನ ನಾವು ಗುರ್ತಿಸ್ಕೊಳ್ಬೇಕು ಮೊದಲನೇದಾಗಿ. ಆ ದೌರ್ಬಲ್ಯಗಳನ್ನ ನಿವಾರಿಸಿಕೊಳ್ಳಕ್ ಸಾಧ್ಯ ಇರುವಂತ ಮಾರ್ಗಗಳನ್ನ ಹುಡುಕೋ ಪ್ರಯತ್ನ ಮಾಡ್ಬೇಕು. ನಿವಾರಿಸಿಕೊಳ್ಳಲಿಕ್ಕೆ ಒಂದು ಪ್ರಯತ್ನ ನಮ್ದಾಗ. ಕೆಲವೊಂದ್ಸಾರಿ ಕೆಲವೊಂದು ದೌರ್ಬಲ್ಯಗಳನ್ನ ನಾವು ನಿವಾರಿಸಲಿಕ್ಕೆ ಸಾಧ್ಯ ಇದೆ, ಆ ಕೊರತೆಗಳನ್ನ ನಾವು ನಿವಾರಿಸಲಿಕ್ಕೆ ಸಾಧ್ಯ ಇದೆ. ಅಂತವುಗಳನ್ನ ನಾವು ದೂರ ಮಾಡ್ಕೊಳ್ಬೇಕು, ನಿವಾರಿಸ್ಬಿಡ್ಬೇಕು. ಇನ್ ಕೆಲವು ದೌರ್ಬಲ್ಯಗಳು ಹೆಂಗಂತ ಅಂದ್ರೆ ಅವು ನಿವಾರಿಸಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಅವುಗಳನ್ನ ನಾವು ಸ್ವೀಕರಿಸಬೇಕಾಗ್ತವೆ. ಆ ಸ್ವೀಕರಿಸಿ ಅವುಗಳನ್ನ ನಾವು ಒಪ್ಕೊಳ್ಬೇಕಾಗ್ತದ. ಒಪ್ಕೊಂಡ ನಂತರ ಅದನ್ನ ಮೆಟ್ಟಿ ನಿಲ್ಲುವ ಮನೋಭಾವ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕಾಗ್ತದೆ. ಕೆಲವೊಂದು ದೌರ್ಬಲ್ಯಗಳು ಆ ರೀತಿ ಇರ್ತಾವ, ಏನ್ ಮಾಡಕ್ಕಾಗಲ್ಲ. ಈಗ ಅಂಗವೈಕಲ್ಯ ಇತ್ತಂದ್ರೆ ಏನ್ ಮಾಡಕ್ಕಾಗ್ತದ, ಅದನ್ನ ನಾನು ಸ್ವೀಕರಿಸ್ಬೇಕು. ಸ್ವೀಕರಿಸಿದ ನಂತರ ಮೆಟ್ಟಿ ನಿಲ್ಬೇಕು. ಮೆಟ್ಟಿ ನಿಂತು 4 ಜನರ ಕಣ್ಣಿಗೆ ನಾನು ಎದ್ದು ಕಾಣುವಂತೆ ನಿಲ್ಬೇಕು. ಆ ದೌರ್ಬಲ್ಯದ ಮಧ್ಯದಲ್ಲಿ ಅವ್ರು ನನ್ನ ಹೆಂಗ್ ಗುರ್ತಿಸ್ಬೇಕಂದ್ರೆ ನನ್ನ ದೌರ್ಬಲ್ಯದಿಂದ ಗುರ್ತಿಸ್ಬಾರ್ದು, ನನ್ನ ಸಾಧನೆಯ ಮೂಲಕ ಗುರ್ತಿಸ್ಬೇಕು, ನನ್ನ ಕೆಲಸದ ಮೂಲಕ ಗುರ್ತಿಸ್ಬೇಕು. ಆ ರೀತಿ ಆ ದೌರ್ಬಲ್ಯವನ್ನ ಮೆಟ್ಟಿ ನಿಲ್ಲುವತ್ತ ನಾವು ಸಾಧಬೇಕು. ಅಂದಾಗ ಮಾತ್ರ ಆ ದೌರ್ಬಲ್ಯದಿಂದ ನಮಗೆ ಗೆಲುವಾಗ್ತವೆ, ಬಿಡುಗಡೆ ಆಗ್ತವೆ. ಇನ್ನು ಕೆಲವೊಂದು ಸರಿ ಏನಾಗ್ತದೆ ಅಂದ್ರೆ ಮೆಟ್ಟಿ ನಿಲ್ಲಕ್ನು ಆಗ್ಲಾರ್ದಂತ ಕೆಲವೊಂದು ದೌರ್ಬಲ್ಯಗಳಿರ್ತಾವ. ಅವುಗಳನ್ನು ಅಪ್ಪಿಕೊಳ್ಬೇಕು. ಅವುಗಳನ್ನ ಒಂದ್ ಮೂಲೆ ಎತ್ತಿರ್ಬೇಕು ಅಷ್ಟೆ. ಯಾಕಂದ್ರ ಆ ದೌರ್ಬಲ್ಯಗಳನ್ನ ನಾವು ನಿಲ್ಲಕ್ ಆಗ್ಲಾರ್ದಷ್ಟು ಇರ್ತದ. ಅಂತ ಸಂದರ್ಭದಲ್ಲಿ ಅವುಗಳನ್ನ ಒಪ್ಕೊಳ್ಬೇಕು. ಅದ ಅಷ್ಟೇ ಇರ್ಲಿ, ಅದ್ರ ಬಗ್ಗೆ ಹೆಚ್ಚಿನ ಗಮನ ಬೇಡ.
ಬೇರೆಯವ್ರನ್ನ ಅದನ್ನ ತೋರ್ಸೋದ್ ಬೇಡ. ಅವ್ರು ಏನಾರ ಕಂಡ್ರು ಕೂಡ, ಅವ್ರು ಏನಾರ ಅಂದ್ರೂ ಕೂಡ ಅವುಗಳ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡದೆ ನಮ್ಮ ದಾರಿಯಲ್ಲಿ ನಾವು ಹೋಗ್ತಾ ಇರ್ಬೇಕು. ದೌರ್ಬಲ್ಯರು ಈ ಕ್ಷೇತ್ರದಲ್ಲಿ ದೌರ್ಬಲ್ಯ ನಾವು ಮತ್ತೊಂದು ಕ್ಷೇತ್ರದಲ್ಲಿ ಸಾಧಿಸಿ ತೋರಿಸ್ಬೇಕು. ಅಲ್ಲಿ ಹೆಂಗ್ ಸಾಧಿಸ್ಬೇಕಂದ್ರೆ ಈ ದೌರ್ಬಲ್ಯನೇ ಕಾಣ್ಬಾರ್ದವ್ರಿ, ನಮ್ಮ ಸಾಧನೆ ಅಷ್ಟೇ ಕಾಣ್ಬೇಕು ಪ್ರಪಂಚಕ್ಕೆ. ಆ ರೀತಿಯಾದಂತ ಛಲ ನಮ್ಮ ಮನಸ್ಸಿನಾಗ ಯಾವಾಗ್ಲೂ ಇರಬೇಕು. ಛಲ ತುಂಬ್ಕೊಂಡು ನಾವು ಮುನ್ನುಗ್ತಾ ಇರಬೇಕು. ಬೇರೆಯವರ ದೌರ್ಬಲ್ಯದೊಂದಿಗೆ ನಾವು ಆಟ ಆಡ್ಬಾರ್ದು. ಆ ತಪ್ಪನ್ನು ನಾವೆಂದೂ ಮಾಡಬಾರ್ದು. ಅದು ಅವ್ರ ದೌರ್ಬಲ್ಯ ಇರ್ಲಿ, ಎಲ್ಲರಿಗೂ ದೌರ್ಬಲ್ಯ ಇದ್ದದ್ದೇ. ಅಥವಾ ಎಂತ ಸಫಲ ವ್ಯಕ್ತಿ ಅದರಂದ್ರೂ ಕೂಡ ಅವರಲ್ಲಿ ಒಂದಿಲ್ಲ ಒಂದು ದೌರ್ಬಲ್ಯ ಇದ್ದೇ ಇರ್ತದ. ಆದ್ರೆ ಆ ಸಫಲ ವ್ಯಕ್ತಿ ಹೆಂಗಾಗ್ಯಾರಂದ್ರೆ ಈಗ ಅವ್ರ ಸಾಧನೆಯ ಮೂಲಕ ನಮಗ್ ಪರಿಚಯ ಆಗಕತ್ತಾರ ಹೊರದು ಅವ್ರ ದೌರ್ಬಲ್ಯದ ಮೂಲಕ ಅಲ್ಲ. ನಾವು ಇಡೀ ಪ್ರಪಂಚನೇ ಅವ್ರ ಸಾಧನೆಯನ್ನ ನೋಡ್ತಾ ಇದೆ, ಅವ್ರ ದೌರ್ಬಲ್ಯಗಳನ್ನ ಕಡೆಗಣಿಸ್ತಾ ಇದೆ. ಯಾರು ಯಶಸ್ವಿ ವ್ಯಕ್ತಿಯಾಗಿದ್ದಾರೆ ಅವ್ರ ಬಗ್ಗೆ. ಹಂಗ ನಾವು ಕೂಡ ನಮ್ಮ ದೌರ್ಬಲ್ಯಗಳನ್ನ ಮೀರ್ ನಿಲ್ಬೇಕು ಅಂತಂದ್ರೆ ನಮ್ಮ ದೌರ್ಬಲ್ಯಗಳ ಬಗ್ಗೆ ನಾವು ಮೊದಲು ಕಡೆಗಣಿಸಬೇಕು. ಅವುಗಳನ್ನ ಬಹಳ ಮಹತ್ವ ಕೊಟ್ಟು ನಮ್ಮ ಮನಸ್ಸನ್ನೇ ಬಹಳ ಮಹತ್ವ ಪಡ್ಬಾರ್ದು. ಅವಕಾಶ ನಾವು ನಮ್ಮ ದೌರ್ಬಲ್ಯಗಳಿಗೆ ಬಹಳಷ್ಟು ನಿರ್ಲಕ್ಷ್ಯ ಮಾಡದೇವು ಅಂತಂದ್ರೆ ನಮ್ಮ ಸಾಧನೆ ಕಡೆಗೆ ನಮ್ಮ ಗಮನ ಹೆಚ್ಚಿಗಿರ್ತದ. ಅವಾಗ ನಾವು ಸಾಧಿಸ್ತೀವಿ. ನಾವು ನಮ್ಮ ದೌರ್ಬಲ್ಯಗಳನ್ನ ಕಡೆಗಣಿಸಿದಂತೆ ಪ್ರಪಂಚನೂ ಕೂಡ ನಮ್ಮ ದೌರ್ಬಲ್ಯಗಳನ್ನ ಕಡೆಗಣಿಸ್ಬಿಡುತ್ತೆ. ನಮ್ಮ ಸಾಧನೆಯ ಕಡೆಗೆ ನಾವು ಹೆಂಗ್ ಗಮನ ಕೊಡಿರ್ತೀವಿ ಹಂಗ ಪ್ರಪಂಚನೂ ಕೂಡ ನಮ್ಮ ಸಾಧನೆಯ ಕಡೆಗೆ ಗಮನ ಕೊಡಕೋದು. ಆ ಕಾರಣಕ್ಕಾಗಿ ನಾವು ನಮ್ಮ ದೌರ್ಬಲ್ಯಗಳನ್ನು ಮೆಟ್ಟಿ ನಿಲ್ಲೋದನ್ನ ಕಲಿಬೇಕು. ಮತ್ತು ಈ ಪ್ರಪಂಚಕ್ಕೆ ನಮ್ಮ ದೌರ್ಬಲ್ಯಗಳನ್ನು ತೋರಿಸಿಕೊಡುವ ಅವಶ್ಯಕತೆ ಇಲ್ಲ. ಅದು ಪ್ರಪಂಚ ಅಂದ್ರೆ ನಮ್ಮ ದೌರ್ಬಲ್ಯಗಳಿಗೆ ಆಟವಾಡಲು ತುಂಬಾ ಆಸಕ್ತಿಯಿಂದ ಕುಳಿತುಕೊಂಡದ್ದು. ಆ ಕಾರಣಕ್ಕಾಗಿ ದೌರ್ಬಲ್ಯಗಳನ್ನ ಪ್ರಪಂಚದೆದುರು ತೆರೆದಿಡುವ ಅವಶ್ಯಕತೆ ನಮ್ಗಿಲ್ಲ. ನಮ್ಮ ಸಾಧನೆಗಳನ್ನ ನಾವು ಪ್ರಪಂಚದೆದುರು ತೆರೆದಿಡಬೇಕು. ಧನ್ಯವಾದಗಳು.